ಅರಕಲಗೂಡು ತಾಲೂಕಿನ ರಾಮನಾಥಪುರ ಹೋಬಳಿಯ ರುದ್ರಪಟ್ಟಣ ಗ್ರಾಮದಲ್ಲಿ ಕಳಪೆ ಬಿತ್ತನೆ ಭತ್ತ ವಿತರಿಸಿದ ಕೃಷಿ ಇಲಾಖೆ ರೈತರ ಆಕ್ರೋಶ ಎಂಬ ಶೀರ್ಷಿಕೆ ಅಡಿಯಲ್ಲಿ ಪ್ರಕಟವಾಗಿದ್ದ ಸುದ್ದಿಯ ಬೆನ್ನಲ್ಲೇ ಕೃಷಿ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಭತ್ತದ ಗದ್ದೆಗಳನ್ನು ಪರಿಶೀಲನೆ ಮಾಡಿ ಈ ಬೆಂಕಿ ರೋಗವು ವಾತಾವರಣದಿಂದ ಬಂದಿರುವುದು ಹಾಗೂ ಬಿತ್ತನೆ ಭತ್ತ ವಿತರಿಸಿದ ಬೀಜದಿಂದ ಬಂದಿರುವುದು ಎಂದು ಪರಿಶೀಲಿಸಲಾಗುತ್ತಿತ್ತು ಎಂದು ತಿಳಿಸಿದರು. ನಂತರ ಅರಕಲಗೂಡು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಕವಿತಾ ಅವರು ಮಾತನಾಡಿ, ಇದರ ಬಗ್ಗೆ ತನಿಖೆ ಮಾಡಿ ಮೇಲಧಿಕಾರಿಗಳಿಗೆ ವರದಿ ಮಾಡುವುದಾಗಿ ಹೇಳಿದ ಈ ಸಂದರ್ಭದಲ್ಲಿ ರಾಮನಾಥಪುರ ಕೃಷಿ ಇಲಾಖೆ ಅಧಿಕಾರಿ ಜ್ಞಾನಮೂರ್ತಿ, ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ವಾಸಿದ್, ಕೊಣನೂರು ಹೋಬಳಿ ಘಟಕದ ಅಧ್ಯಕ್ಷರಾದ ನವೀನ್ ಗೌಡ ಹಾಗೂ ಹಲವಾರು ರೈತರು ಹಾಜರಿದ್ದರು. ಸತ್ಯವಿರ್ತಾನ ರೈತ ಕೃಷಿ ಇಲಾಖೆ ಬರೋಣ ನೀವೇ ಹೋಗ್ಬೇಕು ವಿಜ್ಞಾನಿಗಳಂತ ಹೇಳುವಾಗ ಆಗಕ್ಕಿಂತ ಮುಂಚೆ ಅದಾದ್ಮೇಲೆ ಅದ್ರ ಪರಿಹಾರ ನಿಮ್ಗೆ ಗೊತ್ತಿರ್ತದಲ್ಲ ಸರ್. ವಿಜ್ಞಾನಿಗಳಿಗೆ ನಾವು ಬಡಿ ರೈತರಿಗೆ ನಮ್ಗೆ ಗೊತ್ತಿಲ್ಲ ಏನು, ನಾವು ವಿದ್ಯಾವಂತರಲ್ಲ, ನಾವು ನಿಮ್ಗೆ ಗೊತ್ತಿರ್ತದಲ್ಲ. ನೀವು ಅಂತಂದ್ರೆ ಮುಂದೆ ಆಗ್ಬೇಕು, ಹಿಂದೆ ಅದ್ರ ಬಗ್ಗೆ ವಿವರವಾಗಿ ನೀವು ಹೇಳ್ಬೇಕು. ನೀವು ಇಲ್ಲಾಂದ್ರೆ ತಗೊಳಕ್ಕೆ ಬೇಡ. ಒಂದು ಕೆಲಸ ಮಾಡೋಣ, ನೆಕ್ಸ್ಟ್ ವರ್ಷದಿಂದ ಕೃಷಿ ಇಲಾಖೆ ಬೀಜ ತಗೊಳ್ಳೋದೇ ಬೇಡ. ನಾವು ಬೇಡ, ಕೃಷಿ ಇಲಾಖೆ ಬೇಡ. ಕೃಷಿ ಇಲಾಖೆ ಬೇಡ. ಯಾಕೆ ಕೃಷಿ ಇಲಾಖೆ ಲಕ್ಷಗಳಲ್ಲಿ ಸಂಬಳ ಉಂಟು, ಬಾಡಿಗೆಲ್ಲ ಮಾಡ್ತೀವಿ. ಕೃಷಿ ಇಲಾಖೆ ಬೇಡ. ಈಗ ಹೋದಾಗಿರಲ್ಲ ರೈತ ಎಷ್ಟೊತ್ತಾಯ್ತಾರೆ ಇಲ್ಲಿ ರೋಗ ಇದೆ, ವೆರೈಟಿಯಲ್ಲಿ ರೋಗ ಇದೆ. ಶೇಕಡ ಇದು 80ರಿಂದ ಮೇಲೆ ಅಷ್ಟು ರೋಗ ನೋಡ್ತಾ ಇದೀನಲ್ಲ, ಗ್ರೀನ್ನೆಸ್ ಮತ್ತೆ ಡಿಸೀಸ್ ನೋಡ್ತಾ ಇದೀನಲ್ಲ. ಇದಕ್ಕೆ ಕಾರಣ ಏನು? ಇದು ಶಿಲೀಂಧ್ರದಿಂದ ಬರೋ ರೋಗ. ಇವರು ರೈತರು ಶಿಲೀಂಧ್ರನಾಶಕನ್ನ ಸಿಂಪರಣೆ ಮಾಡಿದರೆ ಇಷ್ಟು ಡಿಸೀಸ್ ಇದೆ ಅಂತ ನಾನು ರಿಪೋರ್ಟ್ ಕೊಡ್ತೀನಿ ವಿಜ್ಞಾನಿಯಾಗಿ, ಅಲ್ವಾ? ಅಷ್ಟೇ ಅಲ್ವಾ ಬೇಕಾಗಿರೋದು ನನ್ನಿಂದ? ಇನ್ನೇನ್ ಬೇಕು ಹೇಳಿ? ರಿಪೋರ್ಟ್ ಕೊಡ್ತೀನಿ. ಇಲ್ಲಿ ಬಂದಿರೋದು ನಿಜ, ರೋಗ ಇರೋದು ನಿಜ, ವೆರೈಟಿ ನಿಜ. ಅದನ್ನ ಏನೇನು ರೈತರು ಫೀಲ್ಡ್ ಅಲ್ಲಿ ಎಷ್ಟು ಡಿಸೀಸ್ ನೋಡ್ತಾ ಇದ್ದೀನಿ ಅದನ್ನ ರಿಪೋರ್ಟ್ ಕೊಡ್ತೀನಿ. ತುಂಬಾ ಜನ ಈಗ ಮುಂಚೆ ಹಾಕಿದ್ದಾರೆ, ಈಗ ಬಡ ಹಾಕಿದ್ದಾರೆ. ಅದಕ್ಕೆ ಏನು ಪರಿಹಾರ, ಏನು ಮಾಡ್ಬೋದು? ಅದ್ರ ಬಗ್ಗೆ ನಾನು ಪರಿಹಾರ ಬಗ್ಗೆ ನಾನು ಮಾತಾಡಂಗೆ ಇಲ್ಲ. ಸಿಂಪಡಣೆ ಯಾವ ಏನ್ ಸಿಂಪಡಣೆ ಮಾಡ್ಬೇಕು ಇವಾಗ ರೈತರು ಏನಂತಂದ್ರೆ ರೋಗ ಬಂದಿದ್ದ ಲಕ್ಷಣ ನೋಡಿದ ತಕ್ಷಣ ಟ್ರೈಸೈಕ್ಲೋಸೋಲ್ ಅಂತ ಶಿಲೀಂಧ್ರನಾಶಕ ಬರ್ತದೆ. ಅದನ್ನ ಒಂದು ಬ್ಯಾರಲ್ಗೆ 120 ಗ್ರಾಮ್ ಅಂದ್ರೆ 200 ಲೀಟರ್ಗೆ 120 ಗ್ರಾಮ್ ಹಾಕೊಂಡು ಸಿಂಪರಣೆ ಮಾಡ್ಬೇಕು. ರೋಗ ಏನಾದ್ರು ಹಂಗೆ ಮುಂದುವರೆದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಇನ್ನೊಂದು ಸ್ಪ್ರೇನ ಕೊಡ್ಬೇಕು. 15-20 ದಿನ ಆದ್ಮೇಲೆ ಅದೇ ಕೆಮಿಕಲ್ ನ ನಾವು ಇನ್ನೊಂದು ಸ್ಪ್ರೇ ಕೊಡಬಹುದು. ಇಷ್ಟು ಮಾಡಿದ್ರೆ ಅದು ರೋಗ ನಿಯಂತ್ರಣ ಆಗ್ತದೆ. ಈಗ ಗೊಬ್ಬರ ಗೊಬ್ಬರ ಮತ್ತಿಂದ ಹೆಚ್ಚು ಕಮ್ಮಿ ಮಾಡ್ತಾ ಇದ್ದಾರೆ ಯಾರು ರೈತರುಗಳು. ನಾನು